ನೋಡಿ, ನಾನು ಡಿಸೆಂಬರ್ 14 ಈ ಕ್ರಿಕೆಟಲ್ಲಿ ಬೇರೆ ಬೇರೆ ಥರ ಔಟ್ ಇರುತ್ತೆ. ಕಾಟ್ ಬಿಹೈಂಡ್, LBW, ಬೌಲ್ಡ್ ಆಗಿಬಿಟ್ರು, ರನ್ಔಟ್ ಆಗಿಬಿಟ್ರು ಅಂತೇಳಿ. ಆ ರೀತಿಯಲ್ಲಿ ಈಗ ನೋಡಿ, ಡಿಸೆಂಬರ್ 14 ಸುಗಮ ಕಲಾಪಕ್ಕೆ ಅಡ್ಡಿ ಆರೋಪ, 13 ಜನ MP ಸಸ್ಪೆಂಡ್ ಅಥವಾ ಆಚೆ. ಡಿಸೆಂಬರ್ 14 ರಾಜ್ಯಸಭೆ ಸದನದ ಬಾವಿಗಿಳಿದಿದ್ರು, ಡೆರೆಕ್ ಒಬ್ರಿಯಾನ್ ಸಸ್ಪೆಂಡ್. ಡಿಸೆಂಬರ್ 18 ಫಲಕ ಹಿಡ್ಕೊಂಡಿದ್ರು, ಘೋಷಣೆಗೆ ಹೋಗಿದ್ರು, ಪಾರ್ಲಿಮೆಂಟಲ್ಲಿ ಫಲಕ ಹಿಡ್ಕೊಳ್ಳುವಂತಿಲ್ಲ, ಆ ನಿಯಮ ಇವ್ರಿಗೆ ಗೊತ್ತಿರಲಿಲ್ವಾ, ಅವ್ರು ಸಸ್ಪೆಂಡ್. ಡಿಸೆಂಬರ್ 18 ಅಶಿಸ್ತಿದೆ, 33 ಸಂಸದರು ಅಲ್ಲಿಂದ ಅಮಾನತಾಗ್ತಾರೆ. ಡಿಸೆಂಬರ್ 18 ಸಭಾಪತಿಯ ನಿರ್ದೇಶನವನ್ನು ಧಿಕ್ಕರಿಸಿದ್ದಕ್ಕೆ 45 ಜನ ಸಸ್ಪೆಂಡು. ಡಿಸೆಂಬರ್ 19 ಅಮಿತ್ ಶಾ ಉತ್ತರ ಕೊಡಲೇಬೇಕು ಅಂತ ಪಟ್ಟು ಹಿಡಿದ್ರು, 49 MPಗಳು ಅಮಾನತಾಯಿತು. ವಿರೋಧ ಪಕ್ಷದ ಸಂಸದರನ್ನು ನಿಯಮ 374ರ ಅಡಿಯಲ್ಲಿ ಅಮಾನತು ಮಾಡಲಾಗಿದೆ. ಅಬ್ದುಲ್, ಇದರಲ್ಲಿ ನಿಮಗೆ 2014 ನಂತರ ಈ 9 ವರ್ಷದ ಅವಧಿಯಲ್ಲಿ ನೀವು ಸಸ್ಪೆಂಡ್ ಮಾಡಿರುವಂತಹ ಡಾಟಾಗಳನ್ನು ನೋಡಿದ್ರೆ ಸರಿಸುಮಾರು ಮೋರ್ ದ್ಯಾನ್ 250. ಓಕೆ, ಈ 9 ವರ್ಷಗಳಲ್ಲಿ ಇವರು ಸಸ್ಪೆಂಡ್ ಮಾಡಿರುವಂಥದ್ದು 250 MPಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಅದೇ ನಮ್ದು ಒಂದು 10 ವರ್ಷ, 22 MPಗಳಾದರೆ ಬಹುಮತಕ್ಕೆ ಬೇಕಾಗಿರುವಂಥ ನಂಬರ್ಗಳು, ಟೋಟಲ್ ಫಿಗರ್ಸ್ ಆ ಥರ ಮಾಡಿದ್ದಾರೆ. ಓಕೆ, ನಾವು ಸಹ 10 ವರ್ಷ ಆಡಳಿತವನ್ನು ಮಾಡಿದ್ದೀವಿ UPಯಲ್ಲಿ. ಓಕೆ, ನಮ್ಮದು UPA 1, UPA 2 ಇದೆ. ನಮ್ಮಲ್ಲಿ ಆ 10 ವರ್ಷದಲ್ಲಿ ಮ್ಯಾಕ್ಸಿಮಮ್ 55 ಸಂಸತ್ ಸದಸ್ಯರನ್ನು ಅಮಾನತನ್ನು ನಾವು ಮಾಡಿದ್ದೀವಿ. ಅಂದರೆ ಈ 10 ವರ್ಷದಲ್ಲಿ ಆಗ್ತಿರೋ ಬದಲಾವಣೆಗಳನ್ನು ನೀವು ಗಮನಿಸಿದ್ರೆ ಅದು ಯಾವ ಕಾರಣಕ್ಕೋಸ್ಕರ ಅಮಾನತು ಮಾಡ್ತಾ ಇದ್ದಾರೆ, ಏನು ಅಂಥ ದೊಡ್ಡ ಹೋರಾಟಗಳನ್ನು ಏನು ಮಾಡಬೇಕಾಗಿದೆ, ಒಂದು ಸಿಂಪಲ್ ಕ್ವಶನ್ಸ್ ರೈಸ್ ಮಾಡ್ತಾ ಇದ್ದಾರೆ. ಸಂಸತ್ತರಿದ್ದಂತಹ ಜಾಗ, ಸಂಸತ್ತಿನಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಒಂದು ಹೇಳಿಕೆಯನ್ನು ಸಂಸತ್ತಿನಲ್ಲಿ ಕೊಡಿ. ಓಕೆ, ಅದು ಅಂಥ ದೊಡ್ಡ ಕ್ಲಿಷ್ಟಕರವಾದಂಥ ಸಮಸ್ಯೆನ ನೀವು ಹೊರಗಡೆ ಹೋಗಿ ಪ್ರೆಸ್ ಮೀಟ್ ಮಾಡ್ತೀರಿ. ನೀವು ಈ ದೇಶದ ಗೃಹ ಮಂತ್ರಿಗಳು, ನೀವು ದೇಶದ ಪ್ರಧಾನಮಂತ್ರಿಗಳು, ಸಂಸತ್ತಿನಲ್ಲಿ ನಡಿಬಾರದು ನಡಿದೆ, ಅದನ್ನೇನೋ ನೀವೇ ಮಾಡಿದ್ರಿ ಅಂತ ಪ್ರಶ್ನೆ ಅಲ್ಲ. ನೀವು ಬಂದ್ಬಿಟ್ಟು ಇಂಥ ಲೋಪ ಆಗಿದೆ, ಅದಕ್ಕೆ ಏನೇನು ಮಾಡ್ತೀವಿ, ಒಂದು ಹೇಳಿಕೆಯನ್ನ ಕೇಳುವಂಥದ್ದು ಮಹಾ ಅಪರಾಧ. ನಿಮ್ಮನ್ನ ಅದು 1 ದಿವಸದ 2 ದಿವಸದ ಮಟ್ಟಿಗಲ್ಲ ಸಸ್ಪೆನ್ಷನ್, ನೀವು ಅದನ್ನ ಗಮನಿಸಬೇಕು. ನಿಮ್ಮ ಚಳಿಗಾಲದ ಅಧಿವೇಶನಗೆ ಟೋಟಲ್ ಆಗಿ ಇನ್ನೋರು ಬರಂಗಿಲ್ಲ. ಓಕೆ, ನೀವು ಅವಾಗ ಹೇಳ್ತಾ ಇದ್ರಿ 63 MPಗಳನ್ನು 1989ರಲ್ಲಿ ಮಾಡಿದ್ರು ಅಂತ. ಅದ್ರ ನೆನಪಿರ್ಲಿ, ನೆಕ್ಸ್ಟ್ ಡೇನೆ ಅವ್ರನ್ನ ಮತ್ತೆ ವಾಪಸ್ ಅಪಾಲಜೈಸ್ ಮಾಡಿ ಒಳಗಡೆ ತಗೊಂಡಿದ್ರು. ಸೊ ದರ್ ಇಸ್ ಅ ಡಿಫರೆನ್ಸ್. ಓಕೆ, ಬಿಜೆಪಿಯ ಸರ್ವಾಧಿಕಾರಕ್ಕೂ ಕಾಂಗ್ರೆಸ್ಸಿನ ಪ್ರಜಾಪ್ರಭುತ್ವ ಸರ್ವಾಧಿಕಾರ ಧೋರಣೆ ಇದು ಅಲ್ಲ. ಈಗ ಇಡೀ ಪ್ರಪಂಚ ದೇಶದ ಕಡೆ ನೋಡ್ತಾ ಇದೆ. ಪಾರ್ಲಿಮೆಂಟ್ ಮೇಲೆ ಬಾಂಬ್ಗಳು ಹಾಕಿದ್ರು, ಹೊಗೆ ಬಾಂಬ್ ಹಾಕಿದ್ರು, ಏನು ಅಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ಒಂದು ವಿಚಾರ. ಆಮೇಲೆ 23 ವರ್ಷ ಹಿಂದೆ ಏನು ಅಫ್ಜಲ್ ಗುರು ಅಂತ ಒಬ್ಬ ಭಯೋತ್ಪಾದಕ ದೇಶದ ಮೇಲೆ ಪಾರ್ಲಿಮೆಂಟ್ ಮೇಲೆ ಬಾಂಬ್ ಹಾಕೋದು, ಅದೇ ದಿನ ಆಯ್ಕೆ ಮಾಡ್ಕೊಳ್ಳೋ ಉದ್ದೇಶ ಏನು? ಈ ತುಕಡೆ ಗ್ಯಾಂಗ್ಗಳೆಲ್ಲ ಸೇರ್ಕೊಂಡು ದೇಶದ್ರೋಹಿ ಚಟುವಟಿಕೆ ಮಾಡೋರೆಲ್ಲ ಸೇರ್ಕೊಂಡು ಆ ಡೇಟನ್ನೇ ಸೆಲೆಕ್ಟ್ ಮಾಡಿ ಅವತ್ತು ಯಾಕೆ ಮಾಡಬೇಕು? ಮಾಡಿ ಬೇರೆ ದಿವಸ ಮಾಡಿದರೆ ತಪ್ಪು. ಈಗ ಅದಕ್ಕೆ ಹೇಳೋದು, ಇವ್ರು ನಮ್ಮ ಪ್ರತಾಪ್ ಸಿಂಹ ಏನೋ ಚೀಟಿ ಕೊಟ್ಬಿಟ್ರಂತೆ, ಒಳಗೆ ಹೋಗ್ಬಿಟ್ರಂತೆ. ಅಲ್ಲಿ ಲೋಪದೋಷ ಆಗಿದೆ, ಅವ್ರು ಈಗಾಗಲೇ ಅಮಾನತಾಗಿದ್ದಾರೆ. ಈಗ ಯಾರ್ಯಾರು ಇದರಿಂದ ಪಿತೂರಿ ಮಾಡ್ತಾ ಇದ್ದಾರೋ ಅಮಾನತಾಗಿದ್ಯಾರು ಅಲ್ಲ, ಅಲ್ಲಿ ಎಂಪ್ಲಾಯೀಸ್, ಅಲ್ಲಿ ಭದ್ರತಾ ಏಜೆನ್ಸಿ ನೋಡ್ಕೊತಾ ಇದ್ದಂಥವ್ರು ಅವರು ಅಮಾನತಾಗಿದ್ದಾರೆ. ಅದ್ರದ್ದು ಎರಡನೇ ಮಾತು. ಇಲ್ಲಿ ಇವತ್ತು ಇವ್ರಿಗೆ ಇಷ್ಟು ಆತರ ಇದೆಯಲ್ಲ ಅವ್ರಿಗೆ, ಯಾಕೆ ನೀವು ಪಾರ್ಲಿಮೆಂಟ್ ಅಲ್ಲಿ ನೀವು ಹೇಳಿಕೆ ಕೊಡ್ತಾ ಇಲ್ಲ ಅಂತ? ಹೇಳಿಕೆ ಕೊಡ್ತಾರೆ. ಯಾರ್ಯಾರಿದ್ದೀರಿ, ಕಾಂಗ್ರೆಸ್ ಅವರು ಇದ್ದೀರಾ, TMC ಅವರು ಇದ್ದೀರಾ, ಯಾವ ಪಾರ್ಟಿ ತುಕಡೆಗಳು ದೇಶದ್ರೋಹ ಚಟುವಟಿಕೆಗಳು ಯಾರಿದಾರೋ, ಖಲಿಸ್ತಾನ್ ಉಗ್ರರು ಏನಿದಾರೋ, ಖಲಿಸ್ತಾನ್ ಉಗ್ರ ಅಲ್ಲಿಂದ ಹೇಳಿದ ಬ್ರಿಟನ್ನಿಂದ, ನೋಡಿ ನಾವ್ ಏನ್ ಮಾಡ್ತೀವಿ ನೋಡ್ತಾ ಇರಿ ಅಂತ, ಪಾರ್ಲಿಮೆಂಟ್ ಮೇಲೆ ಏನ್ ಮಾಡ್ತೀವಿ ಅಂತ. ಇದೆಲ್ಲ ಹಿನ್ನೆಲೆಗಳಿಂದ ಫೀಡ್ಬ್ಯಾಕು ದುಡ್ಡು ಕೊಟ್ಟಿರ್ತಕ್ಕಂಥವ್ರು ಒಂದೇ ಸಾರಿ ಬಣ್ಣ ಬಯಲಾಗ್ಬಿಡುತ್ತೆ. ಬಿಡಬೇಡಿ ರಾಮವ್ರೆ, ಯಾರನ್ನು ಬಿಡೋದು ಇದು ದೇಶದ ಪ್ರಶ್ನೆ ಬೇಡ, ಬಿಡೋ ಪ್ರಶ್ನೆನೇ ಇಲ್ಲ. ಸಂಸದರ ಅಮಾನತು ವಿಚಾರ, ನೋಡಿ ಆ ಲೋಪದೋಷಗಳ ಬಗ್ಗೆ ಯಾರೇ ಮಾಡಿಲ್ಲ ಆ ಕೃತ್ಯ ಖಂಡನೀಯ, ಒಬ್ಬರನ್ನು ಬಿಡೋದು ಬೇಡ. ಇಲ್ಲಿ ಸಂಸದರು ಈ ಸಂಖ್ಯೆಯಲ್ಲಿ ಈ ಪರಿಯಲ್ಲಿ ಯಾಕೆ ತಾವು ಈ ಸಂವಿಧಾನ ಪೀಠದಲ್ಲಿ ಹೇಗೆ ಸಂವಿಧಾನದ ಸಭಾಧ್ಯಕ್ಷ ಇರ್ತಾರೋ ಅದೇ ಸ್ಥಿತಿಯಲ್ಲಿ ನೀವಿದ್ರಿ. ನಾವು 4 ಜನ ನಿಮ್ಮನ್ನು ಮಾತಾಡಕ್ ಬಿಡದೆ ನಾವೇ ಕೂಗಾಡ್ತಾ ಇದ್ರೆ ನೀವೇನ್ ಮಾಡ್ತೀರಿ? ಗೆಟ್ ಔಟ್ ಅಂತೀರಿ, ಅಂದೇ ಬಿಟ್ಬಿಡ್ತೀರಾ? ಇಲ್ಲಿ ಇಷ್ಟದ ವಿಷಯದಲ್ಲಿ, ದೇಶದ ವಿಷಯದಲ್ಲಿ ಸಂವಿಧಾನ ಕಾಯ್ತಕ್ಕಂಥ ಒಬ್ಬ ಸಂವಿಧಾನದ ಪೀಠದ ಅಧ್ಯಕ್ಷರ ಮೇಲೆ ನೀವು ದೌರ್ಜನ್ಯ ಮಾಡಿದ್ರೆ ವಿಷಯ ಯಾವುದು? ದೇಶದ್ರೋಹ ಚಟುವಟಿಕೆ ಮಾಡಿದಂತವ್ರಿಗೆ ಕುಮ್ಮಕ್ ಕೊಡೋದಕ್ಕೆ ಈಗ ಮೋದಿ ಅವರು, ಅಮಿತ್ ಶಾ ಅವರು ಹೇಳಿಕೆ ಕೊಡಿ ಕೊಡ್ತಾರೆ, ಕಾಯ್ಬೇಕು. ಅವ್ರ ಉದ್ದೇಶ ಏನಂದ್ರೆ ಅವ್ರು ಎಲ್ಲಿ ಈಚೆ ಇವತ್ತು ಯಾರು ಕೊಡಿ ಹೇಳಿಕೆ ಕೊಡಿ ಅಂತ ಕೇಳ್ತಾ ಇದಾರೋ ಇವರೆಲ್ಲರ ಉದ್ದೇಶ ಏನು? ನಮ್ಮ ಹೆಸರಲ್ಲಿ ಬಂದ್ಬಿಡ್ತದೋ, ನಾವೆಲ್ಲಿ ಸೇರ್ಕೊಂಡ್ಬಿಡ್ತೀವೋ, ಇದನ್ನ ಗಲ್ಬೆ ಡೈವರ್ಟ್ ಮಾಡಿ ದೇಶದ ದಿಕ್ ತಪ್ಪಿಸ್ಬೇಕು. ಜನ ನಗ್ತಾ ಇದಾರೆ. ಅಲ್ಲೊಬ್ಬ ತೃಣಮೂಲ ಕಾಂಗ್ರೆಸ್ ಅವರು ಕುಡಿತಾ ಇದ್ನಲ್ಲ, ಐಸಾ ಹೋಗಿ ಅನ್ನಲ್ಲ, ಅವನು ಬಂಡವಾಳ ಈಚೆ ಬರುತ್ತೆ. TMC ಅವರ ಜೊತೆಲಿ ಇದ್ದಂಥವ್ರು ಯಾರು ಟೆರರಿಸ್ಟ್ಗಳು ಯಾರು ಇದ್ರು ಇವತ್ತು ಒಳಗಡೆ ಹೋಗಿ
ಇವತ್ತು ಸಿಕ್ಕಾಕೊಂಡು ಒಳಗಡೆ ಕೂತವ್ರೆ ಎಲ್ಲ ಬಾಯಿ ಬಿಡ್ತಾರೆ. ಬಟ್ ಮೇಲೆ ಒಂದೇ ಸಾರಿ ಗೊತ್ತಾಗುತ್ತೆ ಕಾಂಗ್ರೆಸ್ನವ್ರ ಬಂಡವಾಳ ಏನು, ಕಾಂಗ್ರೆಸ್ ಅವರು ಮತ್ತೆ TMC ಇವತ್ತು ಈ ತುಗಡೆ ಪಕ್ಷಗಳು ಸೇರ್ಕೊಂಡು ಏನೇನ್ ಮಾಡ್ತಾರೆ ದೇಶದ್ರೋಹ ಚಟುವಟಿಕೆ ಕುಮ್ಮಕ್ ಕೊಡ್ತಾವ್ರೆ, ಅವ್ರನ್ನೆಲ್ಲ ಕಂಪ್ಲೀಟ್ ಬಣ್ಣ ಬಯಲಾಗ್ತದೆ. ರಾಜ್ಯದ ಜನತೆ ಇವತ್ತು ಕಾಯ್ತಾ ಇದೆ, ರಾಷ್ಟ್ರದ ಜನ. 141 ಇಫ್ ಐ ಆಮ್ ನಾಟ್ ರಾಂಗ್, ನಾನು ಕರೆಕ್ಟಾಗಿ ಲೆಕ್ಕ ಹಾಕಿದ್ರೆ 141. ಅಲ್ಲ, ಇವ್ರಿಗೆ ಬಿಜೆಪಿನವ್ರಿಗೆ ಪ್ರತಿಪಕ್ಷಗಳು ಅನ್ನೋದೇ ಇರಬಾರ್ದು. ಈ ಪ್ರತಿಪಕ್ಷಗಳೇ ಇರಬಾರ್ದು ಅಂತಕ್ಕಂಥದ್ದು ಯಾವ ಮನಸ್ಥಿತಿ? ಪ್ರತಿಪಕ್ಷ ಮುಕ್ತ ಭಾರತ ಅಂತ. ಮುಕ್ತ ಭಾರತ ಅಂದ್ರೆ ಇದು ಸರ್ವಾಧಿಕಾರಿ ಧೋರಣೆ. ಈ ಸರ್ವಾಧಿಕಾರಿ ಧೋರಣೆಗೆ ಇವತ್ತು ಕೂತ್ಕೊಂಡಿರೋದು. ಇವ್ರಿಗೆ ಖಾಲಿ ಚೇರ್ಗೆ ಬಂದು ಇವ್ರು ಬಿಲ್ ನ ಮಂಡನೆ ಮಾಡಿ ಪಾಸ್ ಮಾಡ್ಕೋಬೇಕು. 13ನೇ ತಾರೀಕಿಂದ ಇವತ್ತಿನವರೆಗೂ 12 ಬಿಲ್ಗಳನ್ನ ತಗೊಂಡಿದ್ದಾರೆ. ಇವತ್ತು 2 ಬಿಲ್ಗಳನ್ನ ಪಾಸ್ ಮಾಡ್ಕೊಂಡಿದ್ದಾರೆ. ಇವ್ರಿಗೆ ಅಂತ ದಾವಂತ ಏನು? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವ್ರಿಗೆ ಒಂದು ನಮ್ಮ ದೇಶವನ್ನ ಪ್ರತಿನಿಧಿಸ್ತಕ್ಕಂತ ಒಬ್ಬ ಸಂಸತ್ ಸದಸ್ಯರು ಮಾಡ್ತಾರೆ. ಯಾವ ವಿಚಾರ? ಗಂಭೀರವಾದ ವಿಚಾರ. ಇವತ್ತು ಸಂಸತ್ನಲ್ಲೇ ಆಗಿರ್ತಕ್ಕಂಥ ದಾಳಿಗೆ ಅಲ್ಲಿ ಗೃಹ ಸಚಿವ ಮತ್ತೆ ನರೇಂದ್ರ ಮೋದಿ ಅವರು ಬಂದು ಸಂಸತ್ನಲ್ಲಿ ಉತ್ತರ ಕೊಟ್ಟು ಸಂಸತ್ ಸದಸ್ಯರಿಗೆ ನೈತಿಕ ಸ್ಥೈರ್ಯವನ್ನ ತುಂಬಬೇಕು. ಅದನ್ನ ಬಿಟ್ಟು ಇವರು ಪ್ರೈವೇಟ್ ಚಾನೆಲ್ಗಳಲ್ಲಿ ಕೂತ್ಕೊಂಡು ದೈನಿಕ ಪತ್ರಿಕೆಗಳಿಗೆ ವರದಿಯನ್ನು ಕೊಟ್ರೆ ಇವರು ಪ್ರಜಾತಂತ್ರ ವ್ಯವಸ್ಥೆ ಮೇಲೆ ನಂಬಿಕೆ ಇದೆಯಾ? ಇವ್ರಿಗೆ ನಿಜವಾಗ್ಲೂ ಕಡಾಖಂಡಿತವಾಗಿ ಹೇಳ್ತೀನಿ, ನಾಚಿಕೆ ಆಗ್ಬೇಕು. ಇವ್ರು ಹೇಳಿದ್ರು ಇವತ್ತು ನೀವು ಇಲ್ಲಿ ಕೂತ್ಕೊಂಡು ನೀವು ಸಸ್ಪೆಂಡ್ ಮಾಡ್ತೀರಾ, ಅದೇ ಡಿಬೇಟ್ ಮುಗಿದ್ಮೇಲೆ ನೀವು ನನ್ನ ಸಸ್ಪೆಂಡ್ ಮಾಡಕ್ ಆಗ್ತದ? ಆ ಕ್ಷಣದಲ್ಲಿ ಇವತ್ತು ಏನು ಒತ್ತಡ ಮಾಡ್ತಾ ಇದ್ದಾರೆ, ಇವತ್ತು ಉತ್ತರ ಹೇಳಬೇಕು. ಒಂದು ನೈತಿಕತೆಯ ಪ್ರಶ್ನೆ ಬರ್ತದೆ. ಆ ಒಂದು ಏನು ಆ ಹೊಗೆ ನೋಡಿ, ಅಲ್ಲಿ ನೀವು ವಿಷನ್ಸ್ ನ ತೋರಿಸ್ತಾ ಇದ್ದೀರಾ, ಅಷ್ಟು ಜನ ವಿಚಲಿತರಾಗಿದ್ದಾರೆ. ನೀವು ಒಂದು ಉತ್ತರ ಕೊಡೋದಕ್ಕೆ ನಿಮಗೆ ಸೌಜನ್ಯ ಇಲ್ಲ. 6 ದಿವಸ ಆಯ್ತು ಇವತ್ತಿನವರೆಗೂ. 6 ದಿವಸಕ್ಕೆ ನಿಮಗೆ ಬಂದು 1 ನಿಮಿಷದ ಉತ್ತರವನ್ನ ನೀವ್ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನಮ್ಮ ದೇಶದ ಪ್ರಜಾತಂತ್ರ ವ್ಯವಸ್ಥೆಯನ್ನ ನೀವು ಯಾವ ರೀತಿ ಕಾಣ್ತಿದ್ದೀರಿ ಅಂತ ಅರ್ಥ ಮಾಡ್ಕೋಬೇಕಾಗ್ತದೆ. ಇದನ್ನೇ ಇವತ್ತು ಪ್ರಜಾತಂತ್ರ ವ್ಯವಸ್ಥೆ ಅಣಕ ಮಾಡ್ತಾ ಇದ್ದಾರೆ. ಮತ್ತೆ ಇವರು ಏನು ಇವತ್ತು ತಪ್ಪು ಮಾಡಿದ, ಹೌದು ಆ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಇವತ್ತು ನಿರುದ್ಯೋಗದ ಬಗ್ಗೆ ಮಾತಾಡ್ತಾರೆ. ತನಿಖೆ ಮಾಡಿ ಅಮಿತ್ ಶಾ ಉತ್ತರ ಹೇಳಿ ಅಂತ ಕೇಳೋದು ತಪ್ಪು ಅಂತ ಹೇಳಿದ್ರೆ ಪ್ರತಿಪಕ್ಷ ಸರ್ವಾಧಿಕಾರ ಬರ್ತದೆ. ದೇಶದ ಜನತೆ ನಿಮ್ಮ ನಡೆಯನ್ನ, ನಿಮ್ಮ ಆರೋಗ್ಯನ್ಸ್ ಅನ್ನ ಗಮನಿಸ್ತಾ ಇದ್ದಾರೆ, ನಿಮ್ಮ ದುರಹಂಕಾರವನ್ನ ಗಮನಿಸ್ತಾ ಇದ್ದಾರೆ, ನಿಮ್ಮ ಹತ್ತಿಕ್ತಾ ಇದ್ದೀರಾ ನೀವು. ನಿಮಗೆ ಇಷ್ಟ ಇಲ್ಲ ಪ್ರಜಾತಂತ್ರ ವ್ಯವಸ್ಥೆ ಭಾರತದಲ್ಲಿ ಉಳಿಬೇಕು ಅಂತ ನಿಮಗೆ ಇಷ್ಟ ಇಲ್ಲ. ಅದರಿಂದ ನೀವು ತುಕಡೆ ಗ್ಯಾಂಗು, ಇನ್ನೊಂದು ಗ್ಯಾಂಗು, ದೇಶದ್ರೋಹಿಗಳು ಯಾಕೆ ಅಮಿತ್ ಶಾ ಬಂದು ಉತ್ತರ ಹೇಳೋ ಸೌಜನ್ಯ ಇಲ್ಲ. 13ನೇ ತಾರೀಕು ಬಿಲ್ ಅಂತ ಯಾರು ಇಲ್ಲದ ಸದನದಲ್ಲಿ ಬಿಲ್ಗಳನ್ನ ಪಾಸ್ ಮಾಡ್ತಾರೆ. ದೇಶದ ಖರ್ಚು ವೆಚ್ಚಗಳನ್ನ ಇದು ಮಾಡೋದು ಇವತ್ತು ಪಾಸ್ ಮಾಡ್ಕೊಂಡಿದ್ದಾರೆ. ಇವ್ರಿಗೆ ಗೊತ್ತಿದ್ಯಾ ಇವತ್ತು ಯಾವ ಬಿಲ್ ಪಾಸ್ ಆಗಿದೆ ಅಂತ? ಪ್ರಸನ್ನ ಕುಮಾರ್, ಸತೀಶ್ ಒಂದು ನಿಮಿಷ. ಪ್ರಸನ್ನ ಕುಮಾರ್ ಅವರೇ, ಈಗ 141 ಜನ ಸಂಸದರು ಈಗ ಶಿಸ್ತಿನ ವರ್ತನೆ, ಗಲಾಟೆ ಮಾಡ್ತಾ ಇದ್ರು, ಬಾವಿಗಿಳಿದಿದ್ರು, ಏನೋ ಪ್ಲೆಕಾರ್ಡ್ಗಳನ್ನು ತೋರಿಸ್ತಾ ಇದ್ರು ಅಂತ ಬಂದಾಗ ನಮ್ಮ ತಕರಾರು ಇಲ್ಲ. ಆದರೆ ದ ಮ್ಯಾಮೂತ್ನೆಸ್ ಆಫ್ ದಿಸ್ ನಂಬರ್ ಹ್ಯೂಜ್, 141 141 ಸಂಸದರು ಅಂತ ಬಂದಾಗ ಆಲ್ಮೋಸ್ಟು ಈ ಪ್ರತಿಭಟನೆ, ವಿರೋಧ ಅಥವಾ ಆಗ್ರಹ ಇವೆಲ್ಲವೂ ತಪ್ಪಾಗಿ ಕಾಣಿಸ್ತಾ ಇದೆಯಾ ಅಂತ ಒಂದು ಅನುಮಾನ ಬರಲ್ವಾ? 10 ಜನ 20 ಜನ 50 ಜನ ಓಕೆ, ಈ ನಂಬರ್ ನೋಡಿದಾಗ ಏನು ಸಾರಾಸಗಟಾಗಿ ಒಂಥರ ಎಲ್ಲರೂ ಒಂದೇ ತಗಡಿಗೆ ಹಾಕಿ ಕಳಿಸ್ಬಿಟ್ರ ಅಂತ ಅನ್ಸಲ್ವಾ? ರಮಕಾಂತ್, ಇಲ್ಲಿ ನಂಬರ್ ಮುಖ್ಯ ಅಲ್ಲ. ನಮ್ಮ ಸಂಸತ್ ಕಲಾಪ ಯಾವ ರೀತಿ ನಡೀತದೆ, ಓಕೆ, ನಮ್ಮ ಸಂಸದರು ಯಾವ ರೀತಿ ವರ್ತನೆ ಮಾಡ್ತಾರೆ, ಸಂಸದೀಯ ವ್ಯವಸ್ಥೆಯಲ್ಲಿ ಸರ್ಕಾರ ಯಾವ ರೀತಿ ನಡ್ಕೊತದೆ, ಪ್ರತಿಪಕ್ಷಗಳು ಯಾವ ರೀತಿ ನಡ್ಕೊತದೆ, ನಾವು ವಿ ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಟು ದಟ್. ಓಕೆ, ಇಲ್ಲಿ 4 ಜನನ ಸಸ್ಪೆಂಡ್ ಮಾಡ್ತಾರೋ, 40 ಜನ ಮಾಡ್ತಾರೋ, 100 ಜನ ಮಾಡ್ತಾರೋ, ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಓಕೆ, ವಿ ಹ್ಯಾವ್ ಟು ಡಿಸ್ಕಸ್ ಆನ್ ಕ್ವಾಲಿಟಿ ಆಫ್ ದಿ ಡಿಬೇಟ್ ಆಫ್ ದಿ ಪಾರ್ಲಿಮೆಂಟ್. ಅದು ನಡಿಬೇಕಾಗಿರ್ತಕ್ಕಂಥ. ಈಗೇನು ವಿಚಾರ ಇರ್ತಕ್ಕಂಥದ್ದು, ಲೋಕಸಭೆಯ ಮೇಲೆ ಒಂದು ದಾಳಿ ನಡೀತು.
ಅದು ಸ್ಮೋಕ್ ಬಾಂಬು ಯಾವುದೇ ಇರಲಿ ದಾಳಿನೇ ಅದು, ಅದ್ರ ಬಗ್ಗೆ ನೋ ಡೌಟ್. ಅದಕ್ಕೂ ಟೆರರಿಸಮ್ ಆ್ಯಕ್ಟಿವಿಟೀಸ್ಗೂ ನನಗೇನು ಡಿಫ್ರೆನ್ಸ್ ಏನು ಕಾಣೋದಿಲ್ಲ. ಓಕೆ, ಅವರು ಬಾಂಬ್ ಸಿಡಿಸಿಲ್ಲ ಅಷ್ಟೇ, ಸ್ಮೋಕ್ ಬಾಂಬ್ ಇರ್ಬೋದು, ಬಟ್ ಅದನ್ನು ಮಾಡೋವಂಥ ಅವಕಾಶ ಇದೆ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಎಸ್, ಆ್ಯಂಡ್ ಅವಕಾಶ ಸಿಕ್ಕೋದು ಅದನ್ನು ಮಾಡೋಕ್ಕೂ ಅವರು ರೆಡಿ ಇದ್ರು ಅನ್ನೋದು ಒಂದು ಸಾಬೀತಾಗಿದೆ. ಅವ್ರು ಹೋಗಿದ್ದ ಒಳಗಡೆ ಜಂಪ್ ಮಾಡಿ ಲೋಕಸಭೆ ಒಳಗಡೆ ಚೇರ್ ಟು ಚೇರ್ ಜಂಪ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ಇದು ವೆರಿ ಟೆರರಿಸ್ಟಿಕ್ ಇದದು. ಇಂಥ ಒಂದು ಘಟನೆ ನಡೆದಾಗ ಇಲ್ಲಿ ಸಹಜವಾಗಿ ಒಂದು ಗಂಭೀರವಾದ ಒಂದು ವಿಚಾರ ಇದು, ಅದ್ರ ಬಗ್ಗೆ ನೋ ಡೌಟ್. ಓಕೆ, ಪಾರ್ಲಿಮೆಂಟ್ ಅನ್ನೋದು ನಮಗೆ ನಮ್ಮ ದೇಶದ ಪ್ರಜಾಪ್ರಭುತ್ವದ ದೇಗುಲ ಅಂತೀವಿ. ಓಕೆ, ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡೋದು ಒಂದೇನೆ, ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡೋದು ಒಂದೇ ನನ್ನ ದೃಷ್ಟಿಯಲ್ಲಿ. ಅದ್ರ ಮೇಲೆ ನೋ ಡಿಫ್ರೆನ್ಸ್. ಓಕೆ, ಸೊ ಇಂಥ ಒಂದು ಪ್ರಮುಖ ಘಟನೆ ನಡೆದಂಥ ಸಂದರ್ಭದಲ್ಲಿ ಸರ್ಕಾರದ ವತಿಯಿಂದ, ಅದು ಪ್ರೈಮ್ ಮಿನಿಸ್ಟರ್ ಇರ್ಬೋದು ಅಥವಾ ಹೋಮ್ ಮಿನಿಸ್ಟರ್ ಇರ್ಬೋದು, ಒಂದು ಹೇಳಿಕೆ ಕೊಡ್ತಕ್ಕಂಥದ್ದು ಒಂದು ಪ್ರಮುಖವಾದ ಜವಾಬ್ದಾರಿ. ಓಕೆ, ಅದ್ರ ಬಗ್ಗೆ ನೋ ಡಿಸ್ಪ್ಯೂಟ್. ಸದನದಲ್ಲೇ ಕೊಡಬೇಕಾಗಿತ್ತು, ಕೊಡಬೇಕು. ಯಾಕೆಂದರೆ ಸರ್ಕಾರದಿಂದ ಬರಬೇಕಿಲ್ಲಿ, ಯಾಕಂದ್ರೆ ಒಂದು ಪ್ರಮುಖವಾದ ಒಂದು ಇನ್ಸಿಡೆಂಟ್ ಇದು. ಏನೂ ಆಗಲಿಲ್ಲ, ಅದೃಷ್ಟವಶಾತ್ ಏನೂ ಆಗಿಲ್ಲ ಇಲ್ಲಿ, ಓಕೆ, ಬಟ್ ಆಗಕ್ಕೆ ಅವಕಾಶಗಳಿದ್ದು. ಯಾಕೆಂದ್ರೆ 22 ವರ್ಷಗಳಿಂದ ನಾವು ನೋಡಿದೀವಿ ಏನೇನು ನಡೀತು ಅಂತ. ಅವತ್ತು ಸ್ವಲ್ಪದ್ರಲ್ಲಿ ಮಿಸ್ ಹೊಡಿತು. 9 ಜನ ಕೊನೆಯ ಕ್ಷಣದಲ್ಲಿ ಏನಾದ್ರು ಇನ್ನೊಂದು ಹರ್ಡಲ್ ಅವ್ರು ದಾಟಿದ್ರೆ ಯಾರು ಯಾವ್ಯಾವ ಹೆಣ್ಗಳು ಯಾರ್ಯಾರು ಏನ್ ಬಿಡ್ತಿದ್ರು, ಯಾವ ಎಂಪಿಗಳು ಏನ್ ಬೇಕಾದ್ರೂ ಏನಾಗ್ತಾ ಇದ್ರು ಆಗ್ತಾ ಇತ್ತು. ಯಾಕೆಂದ್ರೆ ಅವರು ಸೆಂಟ್ರಲ್ ಹಾಲ್ ಸಮೀಪದಲ್ಲಿದ್ರು ಆಲ್ಮೋಸ್ಟ್. ಆದ್ರೆ ಇಲ್ಲಿ ಹಂಗಲ್ಲಿ ಒಳಗೆ ಹೋಗ್ಬಿಟ್ಟಿದ್ದಾರೆ. ಓಕೆ, ಓನ್ಲಿ ಥಿಂಗ್ ಮಾರಕಾಸ್ತ್ರಗಳಿರಲಿಲ್ಲ ಇವ್ರ ಹತ್ರನ. ಆದ್ರೆ ಅವಕಾಶ ಸಿಕ್ಕಿದ್ರೆ ಅಥವಾ ಏನಾದ್ರು ಒಂದು ಟ್ರಯಲ್ ಇರ್ಬೋದು. ಅದೇ ಪಾಯ್ಸನ್ ಗ್ಯಾಸ್ ಆಗಿದ್ರೆ ಪಾಯ್ಸನ್ ಗ್ಯಾಸ್ ಆಗಿದ್ರೆ ಏನ್ ಮಾಡ್ತಾ ಇರ್ತೀರಿ ನೀವು? ಪಾಯ್ಸನ್ ಗ್ಯಾಸ್ ಸೀರಿಯಸ್ ಮ್ಯಾಟರ್. ಓಕೆ, ಇಂಥ ಒಂದು ಗಂಭೀರ ವಿಚಾರ ನಡೆದಾಗ ಇಡೀ ದೇಶ ಮತ್ತು ಅಂತಾರಾಷ್ಟ್ರೀಯ ಗಮನ ಸೆಳೆದಂಥ ಸಂದರ್ಭದಲ್ಲಿ, ಅದು ಭದ್ರತಾ ವೈಫಲ್ಯದ ವಿಚಾರದ ಬಂದಾಗ, ಪಾರ್ಲಿಮೆಂಟ್ ಅನ್ನೋದು ಬೇರೆ ಏನಲ್ಲ, ಇಟ್ಸ್ ನಮ್ಮ ಡೆಮಾಕ್ರಸಿಯ ಒಂದು ಟೆಂಪಲ್, ನಾವೇನು ಕರಿತೀವಿ ಅದನ್ನ, ಅಲ್ಲಿಂದಲೇ ನಾವೆಲ್ಲ ಇದು ಮಾಡ್ತಾ ಇರ್ತಕ್ಕಂಥದ್ದು. ಅಂತ ಒಂದು ಸಂದರ್ಭದಲ್ಲಿ ಉತ್ತರ ಕೊಟ್ಟಿಲ್ಲ, ನಾವು ಗಲಾಟೆ ಮಾಡ್ತಾ ಸರ್ಕಾರದಿಂದ ಫಸ್ಟ್ ಒಂದು ಹೇಳಿಕೆ ಬರಬೇಕು. ಓಕೆ, ಬಂದಿಲ್ಲ. ಏನು ವಾಟ್ ಈಸ್ ಏನು ಅಧಿಕೃತ ಒಂದು ಹೇಳಿಕೆ ಸದನದಲ್ಲಿ ಬಂದಿಲ್ಲ. ಅದು ಬರಬೇಕಿತ್ತು, ಬಂದಿಲ್ಲ. ಅದರಲ್ಲಿ ಸರ್ಕಾರದ ಲೋಪ ಇದೆ, ನೋ ಡೌಟ್. ಓಕೆ, ಇನ್ನು ನಾವು ಪ್ರತಿಪಕ್ಷಗಳ ವಿಚಾರಕ್ಕೆ ಬಂದಾಗ, ಪಾರ್ಲಿಮೆಂಟ್ ಇರ್ತಕ್ಕಂಥದ್ದು ಒಂದು ಮಾತಿನ ಮಂಟಪ, ಚರ್ಚೆಗೆ ಇರ್ತಕ್ಕಂಥದ್ದು, ಡಿಬೇಟ್ ಹೇಗೆ ಮಾಡಬೇಕು ನಿಮ್ಮ ಕೈಲಿದೆ. ಅದು ಅಲ್ಲಿ ಕುಸ್ತಿ ಆಡಲ್ಲ, ಅದು ಕಬಡ್ಡಿ ಆಡೋದಲ್ಲ, ನೀವು ರೆಸ್ಲಿಂಗ್ ಆಡೋದಲ್ಲ. ಅದು ಅಲ್ಲಿ ಇರ್ತಕ್ಕಂಥದ್ದು ನಿಮ್ಮ ಮಾತು, ನಿಮ್ಮ ವಾಕ್ಚಾತುರ್ಯ, ನಿಮ್ಗೆ ಇರ್ತಕ್ಕಂಥ ಅಲ್ಲಿ ಕಾನೂನಿನ ತಿಳುವಳಿಕೆ ಇರೋದು, ಹೇಗೆ ನೀವು ಸರ್ಕಾರ ನಿಕ್ಕಟ್ಟಿದ್ರೆ ಅದಿರಬೇಕು. ಬಹುಶಃ ನನ್ಗನ್ಸುತ್ತೆ ಅದಿಲ್ದಾಗ ಇಂಥವೆಲ್ಲ ನಡೀತದೆ. ಯಾವುದು ಪ್ರತಿಭಟನೆ ಇರ್ಬೋದು, ಮತ್ತೊಂದು ಇರ್ಬೋದು. ಯಾಕೆಂದ್ರೆ ನಾವು ನೋಡಿದೀವಿ ಇದಕ್ಕಿಂತ ಘನಘೋರವಾದ ಪ್ರತಿಭಟನೆ ನಡೀತು. ತೆಲಂಗಾಣ, ಆಂಧ್ರ ಪ್ರದೇಶ ವಿಭಜನೆ ಸಂದರ್ಭದಲ್ಲಿ ಏನೇನು ನಡೀತು ಪಾರ್ಲಿಮೆಂಟ್ ಅಲ್ಲಿ ನಾವು ನೋಡಿದೀವಿ. ಬಹುಶಃ ಅದಕ್ಕಿಂತ ಅವಮಾನಕರ ಘಟನೆಗಳು ಯಾವುದೂ ಇಲ್ಲ. ಅವತ್ತೇನೇನು ನಡೀತಲ್ಲ ಪಾರ್ಲಿಮೆಂಟ್ ಬಿಲ್ ಪಾಸ್ ಆಗ್ಬೇಕಾರೆ, ಅದಕ್ಕಿಂತ ದೊಡ್ಡ ಘನಘೋರವಾದ ವಿಚಾರಗಳು ನಾವು ಯಾವುದು ತಲೆ ತಗ್ಸಂತ ವಿಚಾರ. ಆದರೆ ಇಲ್ಲಿ ನಾನು ಹೇಳ್ತಕ್ಕಂಥದ್ದು, ಅದು ಆಡಳಿತ ಪಕ್ಷ ಇರಲಿ, ಆಡಳಿತ ಪಕ್ಷ ಜವಾಬ್ದಾರಿ ಇದೆ. ಓಕೆ, ಇಂಥ ಬಿಕ್ಕಟ್ಟು ಬಂದಾಗ ಸಭಾಧ್ಯಕ್ಷ ಇರ್ಬೋದು, ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಇರ್ಬೋದು, ಅಲ್ಲಿ ಹೌಸ್ ಕಮಿಟಿ ಅಂತ ಇರ್ತದೆ, ಸದನದ ಕಲಾಪ, ನಾವು ಅವರೆಲ್ಲ ಕರೆದು ಸಮಸ್ಯೆನ ಸಾಲ್ವ್ ಮಾಡಬೇಕು, ಹೊಟ್ಟು ಸಾಲ್ವ್ ಅನ್ನೋದು ಒಂದು ಅದೇ ಇರ್ತದೆ. ಅದಾಗ್ತಾ ಇಲ್ಲ. ಜೊತೆಗೆ ವಿರೋಧ ಪಕ್ಷಗಳು ಸಹ ಬಹಳ ಜವಾಬ್ದಾರಿಯಿಂದ ವರ್ತನೆ ಮಾಡಬೇಕಾಗ್ತದೆ. ಸರ್ಕಾರನ ಇಕ್ಕಟ್ಟಿಗೆ ಸಿಗಿಸ್ಬೇಕು, ನೋ ಡೌಟ್, ಅವರಿಂದ ಬಾಯಿ ಬೆಳೆಸಬೇಕು. ಅಬ್ದುಲ್ ಬಟ್ ನಾಟ್ ದಿ ವೇ. ಅಬ್ದುಲ್, ಇದು ದಾರಿ ಅಲ್ಲ, ಇದು ವಿಧಾನ ಅಲ್ಲ ಅಂತ. ಇಲ್ಲ, ನಾನು ಹೇಳೋದು ಪಾರ್ಲಿಮೆಂಟಲ್ಲಿ ಕುಸ್ತಿಗೋ ಕಬಡ್ಡಿಗೋ ಕರೆದಿರಲ್ಲ ಒಳಗಡೆ. ಖಂಡಿತ ನಾನು ಹೇಳೋದು ಕುಸ್ತಿಗೋ ಕಬಡ್ಡಿ ಕರೆದಿಲ್ಲ, ಬಟ್ ಒಂದು ವಿರೋಧ ಪಕ್ಷಗಳ ಮನವಿಯನ್ನು ಪುರಸ್ಕರಿಸದೆ ಹೋದಾಗ ಬೇರೆ ಯಾವ ದಾರಿ ಇದೆ ಪ್ರತಿಭಟನೆ ಬಿಟ್ಟು? ಮೊದಲ ಪಾಯಿಂಟ್. ಎರಡನೇದಾಗಿ, ನಿಜವಾಗ್ಲೂ ಅವರಿಗೆ ವಿರೋಧ ಪಕ್ಷವನ್ನು ಕನ್ವಿನ್ಸ್ ಮಾಡಬೇಕು ಅಂದಿದ್ರೆ ಸಭಾಧ್ಯಕ್ಷರು ಕರೆದು ಬಿಟ್ಟು ಎಲ್ಲ ಪಾರ್ಟಿಗಳ ಮುಖಂಡರನ್ನ ಕರೆದು ಬಿಟ್ಟು ಅವ್ರನ್ನ ಕನ್ವಿನ್ಸ್ ಮಾಡಿ ಮುಂದಕ್ಕೆ ಹೇಗೆ ಅದನ್ನು ಸ್ಮೂತ್ ಆಗಿ ರನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ನಡೆಯುತ್ತೆ. ಅದು ನಾವು ಕರ್ನಾಟಕದಲ್ಲಿ ವಿಧಾನಸಭೆಯಲ್ಲೂ ನೋಡ್ತೀವಿ, ಹಿಂದೆ ಪಾರ್ಲಿಮೆಂಟಲ್ಲೂ ನೋಡಿದೀವಿ. ಅದಕ್ಕೂ ಸಹ ಅವಕಾಶ ಕೊಡ್ತಾ ಇಲ್ಲ. ಅಂದ್ರೆ ನಮ್ಮ ಸಾರ್ ಹೇಳ್ತಾ ಇದ್ರು ನಂಬರ್ ಗೇಮ್ ಮುಖ್ಯ ಅಲ್ಲ ಅಂತ. ನನ್ನ ಪ್ರಕಾರ ಅವ್ರಿಗೆ ನಂಬರ್ ಗೇಮೇ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ಅವ್ರು ಒಂದ್ ವೇಳೆ ಇನ್ನು ಉಳಿದ ದಿನಗಳಲ್ಲಿ ಯಾವುದೇ ಬಿಲ್ ತಂದಿಲ್ಲ ಅಂದ್ರೆ ಅದು ನಂಬರ್ ಗೇಮ್ ಅಲ್ಲ ಅಂತ ಅಂದ್ಕೋಬಹುದು. 100ಕ್ಕೆ 100 ಅವ್ರಿಗೆ ಬೇಕಾದಂತ ಬಿಲ್ ಅನ್ನ ಅಲ್ಲಿ ತಂದು ಅದನ್ನ ಪಾಸ್ ಮಾಡ್ಕೊಳ್ಳೋ ಉದ್ದೇಶದಿಂದಲೇ ಸತೀಶ್ ಮೆನ್ಷನ್ ಮಾಡಿದ್ರು ಅದನ್ನ. ಸತೀಶ್ ಮೆನ್ಷನ್ ಮಾಡ್ತಿದ್ರು ಅದನ್ನ. ಈ ಕಾರಣಕ್ಕೇನೆ ಅವರ ಅಜೆಂಡಾ ಕ್ಲಿಯರ್. ಅವರಿಗೂ ಚೆನ್ನಾಗಿ ಗೊತ್ತಿದೆ ವಿರೋಧ ಪಕ್ಷಗಳು ಇದನ್ನ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಾಗ ನಾವು ಅವಕಾಶ ಕೊಡದೆ ನಾವು ಸಸ್ಪೆಂಡ್ ಮಾಡಿದ್ರೆ ನಮಗೆ ಬೇಕಾದಂತಹ ಬಿಲ್ ಅನ್ನ ಯಾವುದೇ ವಿರೋಧ ಇಲ್ಲದೆ ನಾವು ಪಾಸ್ ಮಾಡಬಹುದು. ಮತ್ತೆ ಎರಡನೇದಾಗಿ, ಇವತ್ತವರು ವಿರೋಧ ಪಕ್ಷದವರು ಪ್ರಶ್ನೆ ಮಾಡುತ್ತಿರೋದು ಭದ್ರತೆಯ ವಿಷಯದಲ್ಲಿ. ಈ 9 ವರ್ಷದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ನೀವು ನೋಡಬಹುದು, ಸಾಮಾಜಿಕ ಜಾಲತಾಣ, ಕೆಲವು ರಾಷ್ಟ್ರವಾದ ಪತ್ರಕರ್ತರು ಅನ್ನುವಂಥ ಚಾನೆಲ್ಗಳು, ಮತ್ತೆ ಕೆಲವು ಬಾಡಿಗೆ ಭಾಷಣಕಾರರು. ಈ ದೇಶ ಸುಭದ್ರವಾದ ಕೈಯಲ್ಲಿದೆ. 2014ರ ನಂತರ ಯಾವುದೇ ಟೆರರಿಸ್ಟ್ ಆಕ್ಟಿವಿಟಿ ನಡೆದಿಲ್ಲ, ಏನೂ ನಡೆದೇ ಇಲ್ಲ ಅನ್ನುವಂತಹ ಅಂಕಿಅಂಶಗಳನ್ನ ಜನರ ಮುಂದೆ ಇಡ್ತಾ ಇದ್ರು. ಆದರೆ ವಾಸ್ತವ ಅದಲ್ಲ.
ನೀವು ಸೌತ್ ಏಷ್ಯಾ ಟೆರರ್ ಪೋರ್ಟಲ್ ಹೋಗಿ ನೋಡಿದ್ರೆ ಈ ದೇಶದಲ್ಲಿ 2014 ನಂತರ ಏನೆಲ್ಲ ನಡೆದಿದೆ, ನಿಜವಾಗ್ಲೂ ಕಾಶ್ಮೀರದಲ್ಲಿ ಏನ್ ನಡೆದಿದೆ, ನೀವು ಒಂದೇ ಡಾಟಾ ಕೊಡ್ತೀನಿ ನಾನು. 2013ರಲ್ಲಿ ನೀವು 2004ರಲ್ಲಿ ಮನಮೋಹನ್ ಸಿಂಗ್ ಅಧಿಕಾರ ಸ್ವೀಕರಿಸಬೇಕಾದ್ರೆ ಪ್ರತಿ ವರ್ಷಕ್ಕೆ ಜಮ್ಮು ಕಾಶ್ಮೀರದ ಟೆರರ್ ಅಟ್ಯಾಕ್ಗಳು, ಅಲ್ಲಿ ನಡೆದಿರುವ ಘಟನೆಗಳು ಸರಿಸುಮಾರು 3,000. ಯಾವಾಗ UPA ಸರ್ಕಾರ ಕೆಳಗಿಳಿಯುತ್ತೆ, ನಾವು ಯಾವಾಗ ಬಿಜೆಪಿ ಅವರಿಗೆ ಆಡಳಿತವನ್ನ ಬಿಟ್ಕೊಡ್ತೀವಿ, ಆವಾಗ 2013ರಲ್ಲಿ ಆ ಟೆರರ್ ಅಟ್ಯಾಕ್ಗಳು 170ಕ್ಕೆ ನಾವು ನಿಲ್ಲಿಸಿರ್ತೀವಿ. ಆದ್ರೆ ಏನು ಸುಭದ್ರ ಕೈಯಲ್ಲಿ ಭಾರತ ಇವ್ರು ಬಂದ ಮೇಲೆ ಯಾವುದೇ ಟೆರರ್ ಅಟ್ಯಾಕ್ ಇಲ್ಲ ಅನ್ನುವರಿಗೆ ಒಂದು ಡಾಟಾ. ಲಾಲ್ ಚೌಕ್ನ ಈಗ ಶಾಂತಿಯುತ ಮಾಡಿರೋದು ಸುಳ್ಳು ಅಂತ ಹೇಳ್ತೀರಾ ಹೇಳ್ತೀನಿ. ನೀವು? ಅದು ಹೆಂಗೆ ಲಾಲ್ ಚೌಕಲ್ಲಿ ಯಾವ ಬಣ್ಣ ಆಯ್ತು, ಈಗ ಯಾವ ಬಣ್ಣ ಆಗಿದೆ? ಹೇಳ್ತೀನಿ. ಲಾಲ್ ಚೌಕಲ್ಲಿ ಚಿಮ್ಮುತ್ತಿರುವ ಕಾರಂಜಿಗಳು ಇದೆಲ್ಲ ಸುಳ್ಳು ಹಾಗಾದ್ರೆ? ನಾನು ಹೇಳುದು ಅಜಿತ್ ದೋವಲ್ ಅವರು ಲಾಲ್ ಚೌಕಲ್ಲಿ ನಡ್ಕೊಂಡು ಹೋಗಿ ಆಫ್ಟರ್ 370 ರದ್ದು ಮಾಡಿದ ಮೇಲೆ ಅಲ್ಲಿ ಟೀ ಕುಡಿದಿದ್ದು. ಅಲ್ಲಿಗೆ ಬರ್ತೀನಿ ನಾನು. 2013ರಲ್ಲಿ 3,000 ಇದ್ದಿದ್ದನ್ನ 170 ಇನ್ಸಿಡೆಂಟ್ ತಂದಿಡ್ತೀವಿ. 2018-19ರಲ್ಲಿ ಒಂದು ವರ್ಷಕ್ಕೆ 614 ಟೆರರ್ ಇನ್ಸಿಡೆಂಟ್ಗಳು ಜಮ್ಮು ಕಾಶ್ಮೀರದಲ್ಲಿ ನಡೆಯುತ್ತೆ. ಅದರ ನಂತರ ಆ ಕಾರಣಗಳನ್ನ ಕೊಟ್ಕೊಂಡು ನೀವು 370 ತಂದ್ರಿ. ಗನ್ ಪಾಯಿಂಟ್ ಎಷ್ಟು ಲಕ್ಷ ಸೈನಿಕರನ್ನ ನೀವು ಇಟ್ಕೊಂಡು ನೀವು ಲಾಲ್ ಚೌಕಲ್ಲಿ ವಾಕ್ ಮಾಡಿದ್ರಿ. ನಿಮ್ಮ ಅಂಕಿಅಂಶಗಳಲ್ಲಿ ಅಬ್ದುಲ್ ನಿಮ್ಮ ಅಂಕಿಅಂಶಗಳಲ್ಲಿ ಒಂದು ಕರೆಕ್ಷನ್ ಮಾಡ್ಬಿಡ್ತೀನಿ ನಾನು, ಅಥವಾ ಕರೆಕ್ಷನ್ ಅಂತ ನಾನು ಕರೆಯಲ್ಲ ಇದನ್ನ. ನೀವು ಇಲ್ಲಿ ಘಟನೆ ಯಾವ್ದು ಹೇಳ್ತಾ ಇದ್ದೀರಿ, ಸಾವು ನೋವು ಯಾವ್ದು ಹೇಳ್ತಾ ಇದ್ದೀರಿ? ಸಾವು ನೋವು ಘಟನೆಗಳ ಸಂಖ್ಯೆ ಹೆಚ್ಚಿರಬಹುದು, ಸಾವು ನೋವಾಗಿರೋ ಪ್ರಮಾಣ ಕಡಿಮೆ ಇದೆ. ಅದನ್ನ ಮೆನ್ಷನ್ ಮಾಡ್ಬೇಕು. ನೀವು ಅದನ್ನ ಮೆನ್ಷನ್ ಮಾಡ್ತೀನಿ, ಮೆನ್ಷನ್ ಮಾಡ್ಬೇಕು. ಸ್ಕಿಪ್ ಮಾಡಬಾರ್ದು. ನನಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹೇಳೋದೊಂದು ಅಲ್ಲ ಇರೋದೊಂದು ಆಗಬಾರ್ದು. ನಾನು ನೀವು ವೆಬ್ಸೈಟ್ ಘಟನೆ ಸಂಖ್ಯೆ ಜಾಸ್ತಿ, ಸಾವು ನೋವಿನ ಪ್ರಮಾಣ ಕಡಿಮೆ. ಮೊದಲು ಸಾವು ನೋವು ಜಾಸ್ತಿ, ಘಟನೆ ಕಡಿಮೆ. ಇಲ್ಲ, ನಾನು ಹೇಳ್ತೀನಿ. 2004ರಲ್ಲಿ 3,000 ಘಟನೆಗಳು ನಡೆದ್ರೆ 870 ಸಾವು ನೋವುಗಳು ಕೊಡಿ, ಆಮೇಲೆ ಪ್ರಶ್ನೆ ಮಾಡಿ. ಉತ್ತರ ಕೊಡಿ. ಪಾರ್ಲಿಮೆಂಟ್ ಅಲ್ಲಿ ಹಾಕಿರೋಂತ ಘಟನೆಗೆ ಅದಕ್ಕೆ ಉತ್ತರ ಹೇಳಿ ಫಸ್ಟ್. ಅದು ತಪ್ಪು ಸರಿ ಹೇಳಿ. ಪಾಪ ಬಂಡವಾಳ ಬಯಲಾಗತ್ತೆ ಅಂದ್ರೆ ಬಯಲಾಗ್ಲಿ ರೀ. ಇವಾಗ ಗೊತ್ತಿದೆ, ರಾಜಕೀಯ ಗೊತ್ತಿದೆ, ಪ್ರಪಂಚಕ್ಕೆ ಗೊತ್ತಿದೆ. ನೀವು ಯಾವುದೋ ಒಬ್ಬರ ಕಥೆ ಹೇಳೋದಲ್ಲ. ಇವತ್ತು ನೀವು ಹೇಳಿ ಸಾವು ನೋವಿನ ಕೇಳಿದ್ರೆ ಪ್ರಶ್ನೆಗೆ ಉತ್ತರ ಕೊಡಕ್ ಬಿಡ್ರಿ. ಅಲ್ಲ, ನೀವೆಲ್ಲ ನಾವು ಅಧಿಕಾರ 170 ಇನ್ಸಿಡೆಂಟ್ಗಳು ನಡೀತು, 68 ಸಾವು ನೋವುಗಳು. ಇವ್ರುಗಳು 2018ರಲ್ಲಿ 120 ಸಾವು ನೋವುಗಳಾಯ್ತು. ಇನ್ನು ನೀವು ಸ್ಟೋನ್ ಬೆಲ್ಟಿಂಗ್ ಕಲ್ಲೆಸದ ಬಗ್ಗೆ ಮಾತಾಡ್ತಾ ಇದ್ರೆ, ನಾವು ಅಧಿಕಾರ ಬಿಡಬೇಕಾದ್ರೆ 2000 ಕಾನ್ಸ್ಟಿಟ್ಯೂಷನ್ ಕ್ರಸ್ಟ್ ಅಂತ ಹಾಕಿದ್ರು. 2014ರಲ್ಲಿ ಕಲ್ಲೆಸತಗಳ ಸಂಖ್ಯೆ ಒಂದು ವರ್ಷಕ್ಕೆ 33 ಘಟನೆಗಳು ನಡೀತಾ ಇತ್ತು. ನಿಮಗೆ ನೆನಪಿರಲಿ, 2019ರಲ್ಲಿ 370 ತರೋದಕ್ಕಿಂತ ಮುಂಚೆ ಒಂದು ವರ್ಷಕ್ಕೆ 285 ಕಲ್ಲೆಸತದ ಘಟನೆಗಳು ನಡೀತಾ ಇತ್ತು. ನೀವು ಯಾರಿಗೆ ಹೇಳ್ತೀರಿ? ಯಾರನ್ನ ಮೂರ್ಖರನ್ನಾಗಿ ಮಾಡ್ಸೋದು? ಸೆಷನ್ಗೆ ಬರ್ತೀನಿ ನಾನು, ಮತ್ತೆ ಡಿಬೇಟ್ ಮುಂದುವರಿಸ್ತೀನಿ.